ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದ 14ನೇ ಆರೋಪಿಯಾಗಿರುವಂತಹ ಪ್ರದೋಷ್ 59ನೇ ಸಿಸಿಎಚ್ ಕೋರ್ಟ್ಗೆ ಮಾಫಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಮಾಫಿ ಸಾಕ್ಷಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ತನ್ನನ್ನ ಮಾಫಿ ಸಾಕ್ಷಿಯಾಗಿ ಪರಿಗಣಿಸಬೇಕು ಎನ್ನುವಂತಹ ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಇದೀಗ ಕಳೆದ ಗುರುವಾರ ಹಾಗೂ ನಿನ್ನೆ ಅರ್ಜಿಯ ವಿಚಾರಣೆ ನಡೆಸಿದಂತಹ 59ನೇ ಸಿಸಿಎಚ್ ಕೋರ್ಟ್ ಇವತ್ತು ಆದೇಶವನ್ನ ನೀಡುವುದಾಗಿ ತಿಳಿಸಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆದೇಶ ಹೊರಬೀಳುವಂತಹ ಸಾಧ್ಯತೆ ಇದ್ದು ದರ್ಶನ್ ಅಂಡ್ ಗ್ಯಾಂಗ್ಗೆ ಢವಢವ ಶುರುವಾಗಿದೆ. ದರ್ಶನ್ ಪರವಾಗಿ ಹಿರಿಯ ವಕೀಲ ಹಶ್ಮತ್ ಪಾಷಾ ಹಾಜರಾಗಲಿದ್ದು, ಸರ್ಕಾರದ ಪರವಾಗಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಹಾಜರಾಗ್ತಾರೆ. ಮೊದಲಿಗೆ ವಾದ ಪ್ರತಿವಾದ ಮಾಡೋದಕ್ಕೆ ಜಡ್ಜ್ ಅವಕಾಶವನ್ನ ನೀಡಿದ್ದಾರೆ. ಹಾಗಾಗಿ ಇಬ್ಬರೂ ವಕೀಲರ ವಾದ ಪ್ರತಿವಾದ ಆಲಿಸಿದ ಬಳಿಕ ಜಡ್ಜ್ ತಮ್ಮ ಆದೇಶವನ್ನ ನೀಡಲಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅತ್ಯಾಪ್ತನಾಗಿದ್ದಂತಹ ಪ್ರದೋಷ್ ಹಾಗೂ ಈ ಪ್ರಕರಣದ 14ನೇ ಆರೋಪಿಯೂ ಆಗಿರುವಂತಹ ಪ್ರದೋಷ್ ತನ್ನನ್ನ ಮಾಫಿ ಸಾಕ್ಷಿಯಾಗಿ ಪರಿಗಣಿಸಬೇಕು ಅಂತ ಕಳೆದ ಗುರುವಾರ 59ನೇ ಸಿಸಿಎಚ್ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದ್ದ. ಇನ್ನು ಪ್ರದೋಷ್ ಅರ್ಜಿ ಸಲ್ಲಿಕೆಯಾದ ನಂತರ ಮತ್ತಿಬ್ಬರು ಆರೋಪಿಗಳಾಗಿರುವಂತಹ 10ನೇ ಆರೋಪಿ ವಿನಯ್, 8ನೇ ಆರೋಪಿ ರವಿಶಂಕರ್ ಕೂಡ ತಮ್ಮನ್ನು ಮಾಫಿ ಸಾಕ್ಷಿಯಾಗಿ ಪರಿಗಣಿಸಬೇಕು ಅಂತ ಅರ್ಜಿಯನ್ನ ಸಲ್ಲಿಸಿದ್ರು. ಇನ್ನು ಪ್ರದೋಷ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ ನಂತರ ದರ್ಶನ್ ಪರ ವಕೀಲರಾಗಿರುವಂತಹ ಹಶ್ಮತ್ ಪಾಷಾ ಕೋರ್ಟ್ಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶವನ್ನ ಕೇಳಿದ್ರು. ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತಹ ವಿಚಾರ ನಮಗೆ ತಿಳಿದೇ ಇಲ್ಲ, ಏಕಾಏಕಿ ಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾಗಿದೆ, ಹಾಗಾಗಿ ಇದನ್ನ ಆಕ್ಷೇಪಿಸೋದಕ್ಕೆ ನಮಗೂ ಅವಕಾಶ ಕೊಡಿ ಅಂತ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಕೋರ್ಟ್ ಮುಂದೆ ಮನವಿಯನ್ನ ಮಾಡಿಕೊಂಡಿದ್ರು. ನಿನ್ನೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ 59ನೇ ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆ ನಡೆದಿದ್ದು, ಉಳಿದ ಆರೋಪಿಗಳು ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶವನ್ನ ಕೋರ್ಟ್ ನೀಡಿರಲಿಲ್ಲ. ಆದ್ರೆ ಇವತ್ತು ಮತ್ತೆ ದರ್ಶನ್ ಪರ ವಕೀಲರು ವಾದ ಮಂಡನೆಯನ್ನ ಮಾಡೋದಕ್ಕೆ ಜಡ್ಜ್ ಅವಕಾಶವನ್ನ ನೀಡಿದ್ದಾರೆ. ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ಆರಂಭವಾಗಲಿದ್ದು, ಆದೇಶವನ್ನ ನೀಡುವ ಮುನ್ನ ದರ್ಶನ್ ಪರ ವಕೀಲರಾಗಿರುವಂತಹ ಹಿರಿಯ ವಕೀಲ ಹಶ್ಮತ್ ಪಾಷಾ ತಮ್ಮ ವಾದವನ್ನ ಮಂಡನೆಯನ್ನ ಮಾಡಲಿದ್ದಾರೆ. ಜೊತೆಗೆ ಸರ್ಕಾರದ ಪರ ವಕೀಲರಾಗಿರುವಂತಹ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಕೂಡ ತಮ್ಮ ಪ್ರತಿವಾದವನ್ನ ಮಂಡನೆಯನ್ನ ಮಾಡಲಿದ್ದಾರೆ. ಈಗಾಗಲೇ ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿ ಸಲ್ಲಿಕೆಗೆ ಸಂಬಂಧಪಟ್ಟಂತೆ ಸರ್ಕಾರದ ಪರ ವಕೀಲರಾಗಿರುವಂತಹ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ತಮ್ಮ ವಾದವನ್ನ ಮುಂದಿಟ್ಟಿದ್ದು, ಪ್ರದೋಷ್ ಕೇವಲ ತನ್ನ ಪರವಾಗಿ ತನ್ನ ವಿರುದ್ಧವಾಗಿರುವಂತಹ ಸತ್ಯವನ್ನಷ್ಟೇ ಅಲ್ಲ, ಉಳಿದೆಲ್ಲ ಆರೋಪಿಗಳಿಗೂ ಸಂಬಂಧಪಟ್ಟಂತೆ ಎಲ್ಲಾ ಸತ್ಯವನ್ನ ಹೇಳಬೇಕು ಎನ್ನುವಂತಹ ಒಂದು ಒತ್ತಾಯವನ್ನ ಮಾಡಿದ್ರು. ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ. ಚಂದ್ರಶೇಖರ್, ದರ್ಶನ್ ಹಾಗೂ ಅವರ ಗ್ಯಾಂಗ್ಗೆ ಇವತ್ತು ಬಹಳ ಮಹತ್ವದ ದಿನ. ಯಾಕಂದ್ರೆ ಪ್ರದೋಷ್ ಮಾಫಿ ಸಾಕ್ಷಿಯಾಗಿ ಪರಿಗಣಿಸಬೇಕು ಎನ್ನುವಂತಹ ಅರ್ಜಿಯ ಆದೇಶ ಇವತ್ತು ಹೊರಬೀಳುತ್ತೆ. ಈಗಾಗಲೇ ವಿಚಾರಣೆ ಆರಂಭ ಆಗಿದೆಯಾ? ಯಾವಾಗ ಆರಂಭ ಆಗುತ್ತೆ ಚಂದ್ರಶೇಖರ್? ಖಂಡಿತವಾಗಿಯೂ ಪ್ರತೀಕ್ಷಾ, ಏನು ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ 59ನೇ ಸಿಸಿಎಚ್ ನಲ್ಲಿ ಒಂದು ಪ್ರಕರಣ ಹಿಯರಿಂಗ್ಗೆ ಬರಲಿದೆ. ಈಗಾಗಲೇ ಪ್ರಸನ್ನ ಕುಮಾರ್ ಅವರು ಏನು ಒಂದು ವಾದ ಮಂಡನೆ ಮಾಡಲಿದ್ದಾರೆ. ಆ ಒಂದು ವಾದ ಮಂಡನೆ ಆದ ನಂತರದಲ್ಲಿ ತೀರ್ಪು ಬರುವಂತ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಇರುವಂತಹದ್ದು. ಏನು ಪ್ರದೋಷ್ 11 ಪುಟಗಳ ಒಂದು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದ್ದಾನೆ. ಅದರಲ್ಲಿ ಸಾಕಷ್ಟು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ಕೂಡ ಆ ಒಂದು 11 ಪುಟಗಳಲ್ಲಿ ದಾಖಲು ಮಾಡಿರುವಂತಹದ್ದು. ಈ ಒಂದು ದಾಖಲೆಯನ್ನ ಅಥವಾ ಅರ್ಜಿಯನ್ನ ಈಗಾಗಲೇ ಕೋರ್ಟ್ ಏನು ನೋಡಿರುವಂತಹದ್ದು. ಸದ್ಯಕ್ಕೆ ಪ್ರಾಸಿಕ್ಯೂಷನ್ ಅದರ ಬಗ್ಗೆ ಸಮ್ಮತಿಯನ್ನ ಸೂಚಿಸಬೇಕಾಗತ್ತೆ. ಎಲ್ಲೊಂದ್ ಕಡೆ ಈ ಒಂದು ಆರೋಪಿ ಏನಿದಾನೆ A14 ಪ್ರದೋಷ್ ನಾವು ಮಾಫಿ ಸಾಕ್ಷಿಯಾಗಿ ಪರಿಗಣನೆ ಮಾಡಬಹುದಾ ಅಥವಾ ಇಲ್ವಾ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಯಾವ ರೀತಿಯಾದಂತಹ ವಾದವನ್ನ ಮಾಡ್ತಾರೆ ಅಥವಾ ಅವರ
ಒಂದು ಏನು ಹೇಳಿಕೆಗೆ ಅಥವಾ ಅವರ ಮಾಫಿ ಸಾಕ್ಷಿಗೆ ಏನಾದ್ರೂ ಅಬ್ಜೆಕ್ಷನ್ ಮಾಡ್ತಾರಾ ಅನ್ನುವಂತಹದ್ದನ್ನ ಕೂಡ ಕಾದ್ ನೋಡ್ಬೇಕಾಗುತ್ತೆ ಅವರ ವಾದ ಮಂಡನೆಯಲ್ಲಿ. ಅದ್ಯಾವು ಕೂಡ ಇಲ್ಲ ಅಂತಂದ್ರೆ ಬಹುತೇಕ ಅವ್ರನ್ನ ಮಾಫಿ ಸಾಕ್ಷಿಯಾಗಿ ಏನಾದ್ರೂ ಪರಿಗಣನೆ ಮಾಡಿದ್ರೆ ಖಂಡಿತವಾಗಿಯೂ ದರ್ಶನ್ ಅಂಡ್ ಗ್ಯಾಂಗ್ಗೆ ಅಲ್ಲೊಂದ್ ಕಡೆ ಮತ್ತಷ್ಟು ಆಪತ್ತು ಅಂತಂದ್ರೆ ತಪ್ಪಾಗಲ್ಲ. ಯಾಕೆಂತಂದ್ರೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐ ವಿಟ್ನೆಸ್ ಅಂದ್ರೆ ಪ್ರಕರಣ ಏನ್ ನಡೀತಾ ಇತ್ತು ಅಥವಾ ಕೊಲೆ ಏನ್ ನಡೀತಾ ಇತ್ತು, ಯಾರ್ಯಾರೆಲ್ಲ ಹಲ್ಲೆಯನ್ನ ಮಾಡಿದ್ರು, ಯಾವ ಹಲ್ಲೆಗೆ ಆತ ಸಾವನ್ನಪ್ಪಿದ್ದ, ಈ ಎಲ್ಲಾ ವಿಚಾರವನ್ನ ಕೂಡ ಆ ಒಂದು ಅರ್ಜಿಯಲ್ಲಿ ಉಲ್ಲೇಖ ಮಾಡಿರೋದ್ರಿಂದ ಕಂಪ್ಲೀಟ್ ಆಗಿ ಐ ವಿಟ್ನೆಸ್ ಆಗಿ ಪರಿಗಣನೆ ಆಗುತ್ತೆ. ಸೊ ಹಾಗಾಗಿ ಮತ್ತಷ್ಟು ಸಾಕ್ಷಿಗಳು ಒಂದು ಸ್ಟ್ರಾಂಗ್ ಆಗ್ತಾ ಹೋಗ್ತವೆ ಅಂತಂದ್ರೆ ತಪ್ಪಾಗಲ್ಲ ಪ್ರತೀಕ್ಷಾ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ 12 ಗಂಟೆಗೆ ಅಂದ್ರೆ ಹೇಳಲಾಗ್ತಾ ಇತ್ತು. ಈಗ ಸದ್ಯಕ್ಕೆ ಕೋರ್ಟ್ ನಲ್ಲಿ ಏನು ಜಡ್ಜ್ ಬರೋದನ್ನೇ ಕಾಯ್ತಾ ಇರುವಂತಹದ್ದು. SPP ಪ್ರಸನ್ನ ಕುಮಾರ್ ಅವರು ಕೂಡ ಈಗ ಸದ್ಯಕ್ಕೆ ಕೋರ್ಟ್ಗೆ ಅಪಿಯರ್ ಆಗಿರುವಂತಹದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಾದ ಕೂಡ ಶುರುವಾಗಲಿದೆ ಪ್ರತೀಕ್ಷಾ. ಚಂದ್ರಶೇಖರ್, ನಿನ್ನೆ ಅಷ್ಟೇ ನ್ಯಾಯಾಧೀಶರು 59ನೇ CCH ಕೋರ್ಟ್ನ ನ್ಯಾಯಾಧೀಶರು ಮಾಫಿ ಸಾಕ್ಷಿಗೆ ಪ್ರದೋಷ್ ಸಲ್ಲಿಸಿರುವಂತಹ ಮಾಫಿ ಸಾಕ್ಷಿ ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶ ಇರೋದಿಲ್ಲ ಅಂತ ಹೇಳಿದ್ರು. ಆದ್ರೆ ಇವತ್ತು ಮತ್ತೆ ದರ್ಶನ್ ಪರ ವಕೀಲರು ವಾದ ಮಂಡನೆ ಮಾಡೋದಕ್ಕೆ ಅವಕಾಶವನ್ನ ನೀಡಿದ್ದಾರೆ. ಯಾವ ಆಧಾರದಲ್ಲಿ ಅಥವಾ ಯಾಕೆ ಮತ್ತೆ ವಾದ ಮಂಡನೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಚಂದ್ರಶೇಖರ್? SPP ಪ್ರಸನ್ನ ಕುಮಾರ್ ಅವರು ಏನು ಸರ್ಕಾರದ ಪರವಾಗಿ ಈಗಾಗಲೇ ಸದ್ಯಕ್ಕೆ ಏನು ವಾದ ಮಂಡನೆ ಮಾಡ್ತಾ ಇದ್ದಾರೆ. ಆದ್ರೆ ದರ್ಶನ್ ಪರವಾಗಿ ಒಂದು ಅವರ ಆಕ್ಷೇಪಣೆಯನ್ನ ಪ್ರದೋಷ್ ಏನು ಮಾಫಿ ಸಾಕ್ಷಿಯಾಗಿ ಬರ್ತಾರೆ ಅಂತಂದ್ರೆ ಅದಕ್ಕೆ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ದರ್ಶನ್ ಅಥವಾ ಸಹ ಆರೋಪಿಗಳೇನಿದ್ದಾರೆ ಅವ್ರು ಥ್ಯಾಂಕ್ ಯು ಚಂದ್ರಶೇಖರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ 59ನೇ CCH ಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗಲಿದೆ. ಸರ್ಕಾರದ ಪರ ವಕೀಲರಾಗಿರುವಂತಹ SPP ಪ್ರಸನ್ನ ಕುಮಾರ್ ಅವರು ತಮ್ಮ ವಾದವನ್ನ ಮಂಡಿಸಲಿದ್ದಾರೆ. ಇನ್ನು ಕೊಲೆಯಾದಂತಹ ದಿನ, ರೇಣುಕಾಸ್ವಾಮಿ ಕೊಲೆಯಾದಂತಹ ದಿನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.